Hello students, welcome back to my channel. So VTU ಇಂದ ಒಂದು ನೋಟಿಫಿಕೇಶನ್ ಬಂದಿದೆ which is very important for the students. So ಇಲ್ಲಿ ಈ ನೋಟಿಫಿಕೇಶನ್ ಬಂದ್ಬಿಟ್ಟು re-allotment of the students who belong to two institutes of Bangalore. So ಈ two institute of Bangalore ಇಂದ ನೀವು belong ಆಗ್ತಿದ್ರೆ ಇಲ್ಲಿ re-allotment ಮಾಡ್ತಾ ಇದ್ದಾರೆ and this re-allotment is being done for VTU regional office. So VTU regional office ಗೆ ನಿಮಗೆ re-allotment ಮಾಡ್ತಾ ಇದ್ದಾರೆ. So ಈ ಅಪ್ಡೇಟ್ ನ ನೀವು ಈ ಇನ್ಸ್ಟಿಟ್ಯೂಷನ್ ಬಿಲಾಂಗ್ ಆಗ್ತಿದ್ರೆ ಅಂತಂದ್ರೆ ಇದನ್ನ ಖಂಡಿತ ನೋಡಿ ಎಂಡ್ ವರೆಗೂ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ VTU ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಇವತ್ತೇ ಬಂದಿದೆ ಇದು ನೋಟಿಫಿಕೇಶನ್ ಅಂಡ್ ಈ ನೋಟಿಫಿಕೇಶನ್ ಪ್ರಕಾರ ದೇರ್ ಇಸ್ ಅ ರೀಅಲಾಟ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ರೀಅಲಾಟ್ ಮಾಡ್ತಾ ಇದ್ದಾರೆ ಯಾವ ಕಾಲೇಜಿಂದ ಅಂತಂದ್ರೆ BTL ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಅಂಡ್ ಏಕಲವ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಾಮರಾಜನಗರ್. ಸೊ ಇವೆರಡು ಕಾಲೇಜಿಗೆ ನೀವು ಬಿಲಾಂಗ್ ಆಗ್ತಿದ್ರೆ ನಿಮ್ಮನ್ನ ರೀಅಲಾಟ್ ಮಾಡ್ತಾ ಇದ್ದಾರೆ ಟು VTU ರೀಜನಲ್ ಆಫೀಸ್ ಅನ್ನಪೂರ್ಣೇಶ್ವರಿ ನಗರ್ ನಾಗರ್ಭಾವಿ ಬ್ಯಾಂಗ್ಳೂರ್. ಸೊ ಈ ಕಾಲೇಜ್ ಲೈಕ್ VTU ರೀಜನಲ್ ಸೆಂಟರಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು BTL ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ 26 ಅಕ್ಟೋಬರ್ 2021 11 AM ಗೆ ಶೆಡ್ಯೂಲ್ ಮಾಡಿದ್ದಾರೆ ಆ್ಯಂಡ್ ಏಕಲವ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫ್ರಮ್ ಚಾಮರಾಜನಗರ್ 26 ಅಕ್ಟೋಬರ್ 2021 2:30 ಗೆ ನಿಮ್ಮದು ಶೆಡ್ಯೂಲ್ ಮಾಡಿದ್ದಾರೆ. ರೀಅಲಾಟ್ಮೆಂಟ್ ಆಫ್ ದಿ ಶೆಡ್ಯೂಲ್ ಏನಿದೆ ಇದನ್ನ ಎಲ್ಲ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಗೊತ್ತಾಗಬೇಕು ಇದು. ಸೊ ಸಪೋಸ್ ನೀವು ಸ್ಟೂಡೆಂಟ್ಸ್ ಲೈಕ್ ಈ ಕಾಲೇಜಸ್ಗೆ ಬಿಲಾಂಗ್ ಆಗ್ತಿದ್ರಿ ಅಂತಂದರೆ ನೀವು ಎಲಿಜಿಬಲ್ ಆಗಿರಲಿ ಆರ್ ಯು ಆರ್ ನಾಟ್ ಎಲಿಜಿಬಲ್ ಟು ದಿ ಹೈಯರ್ ಸೆಮಿಸ್ಟರ್, ನೀವು ಎಲಿಜಿಬಲ್ ಆಗಲಿ ನೀವು ಆಗದೇ ಇರಲಿ ನೀವೆಲ್ಲ ಸ್ಟೂಡೆಂಟ್ಸನ್ನು ರೀಅಲಾಟ್ಮೆಂಟ್ ಶೆಡ್ಯೂಲಿಗೆ ನೀವು ಅಲ್ಲಿ ಆ ವೆನ್ಯೂ ಏನು ಹೇಳಿದ್ದಾರೆ VTU ರೀಜನಲ್ ಆಫೀಸಿಗೆ ಹೋಗಬೇಕಾಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಕಂಪ್ಲೀಟ್ ದಿ ಪ್ರೊಸೀಜರ್ ಫಾರ್ ಚೇಂಜ್ ಆಫ್ ದಿ ಕಾಲೇಜ್. ಏನೇನು ಪ್ರೊಸೀಜರ್ ಇದೆ ಅದು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆ್ಯಂಡ್ ಸ್ಟೂಡೆಂಟ್ಸು ರೀಅಲಾಟ್ಮೆಂಟ್ ಟು ಆಟೋನಮಸ್ ಕಾಲೇಜ್ ಆ್ಯಂಡ್ ಗವರ್ಮೆಂಟ್ ಕಾಲೇಜಸ್ಗೆ ನಿಮಗೆ ರೀಅಲಾಟ್ಮೆಂಟ್ ಮಾಡಲ್ಲ. ಸೊ ನೀವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಡೋ ಹಾಗಿಲ್ಲ ಆಟೋನಮಸ್ ಕಾಲೇಜ್ ಅಂಡ್ ಗವರ್ಮೆಂಟ್ ಕಾಲೇಜಿಗೆ ರೀಅಲಾಟ್ ಮಾಡಿ ಅಂತೇಳಿ, ಅದು ಮಾಡೋದಿಲ್ಲ. ನಿಮಗೆ ಮಾಡೋದು VTU ರೀಜನಲ್ ಆಫೀಸಿಗೆ ನಿಮಗೆ ಇನ್ ಬ್ಯಾಂಗ್ಳೂರ್ ದಾಟ್ ಇಸ್ ನಾಗರ್ಭಾವಿ ನಲ್ಲಿ ಏನು VTU ರೀಜನಲ್ ಆಫೀಸ್ ಇದೆ ನಿಮಗೆ ಅಲ್ಲೇ ರೀಅಲಾಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೀ ಕ್ಯಾಟಗರಿ ಬಂದ್ಬಿಟ್ಟು ನೀವು ಸ್ಟೂಡೆಂಟ್ admitted during the first semester regular and third semester lateral entry ನಲ್ಲಿ ಏನಿತ್ತು ಅದೇ ಫೀ ಕ್ಯಾಟಗರಿ ನಲ್ಲೇ ನಿಮ್ಮನ್ನ ತಗೋತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಬೇರೆ ಏನು ಫೀಸ್ ಇದೆ ಕಾಲೇಜಿಂದು ಬೇರೆ ಏನು ಫೀಸ್ ಇರುತ್ತೆ ಫಾರ್ ದಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಪೇ ದಟ್ ಫೀಸ್ ಆ್ಯಂಡ್ ದ ಕ್ಯಾಂಡಿಡೇಟ್ ಶಲ್ ಬಿ ಪರ್ಮಿಟೆಡ್ ಟು ಅಪಿಯರ್ ಫಾರ್ ದಿ ಬ್ಯಾಕ್ಲಾಗ್ ಪೇಪರ್ಸ್ ಇನ್ ದಿ ಅಲಾಟೆಡ್ ಕಾಲೇಜ್. ಸೊ ಯಾವ ಕಾಲೇಜಿಗೆ ನಮಗೆ ಅಲಾಟ್ ಮಾಡಿದರೆ ಆ ಕಾಲೇಜ್ನಲ್ಲೇ ನೀವು ಅದು ಬ್ಯಾಕ್ಲಾಗ್ ಪೇಪರ್ಸ್ ಕೂಡ ಕೊಟ್ಟು ನೀವು ಅಲ್ಲೇ ಪಾಸ್ ಆಗ್ಬೋದು. ಆ್ಯಂಡ್ ನೀವು ಇದು ರೀಅಲಾಟ್ಮೆಂಟ್ ಶೆಡ್ಯೂಲ್ ಅವತ್ತೇನು ಹೇಳಿದ್ದಾರೆ ಬೆಳಿಗ್ಗೆ ಆ್ಯಂಡ್ ಆಫ್ಟರ್ನೂನ್ 11 o'clock ಆ್ಯಂಡ್ 2:30 ನಿಮ್ಮ ಟೈಮ್ ಶೆಡ್ಯೂಲ್ ಏನಿದೆ. ನೀವು ಅಲ್ಲಿ ಹೋಗುವಾಗ ನೀವು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಹೋಗಬೇಕು ಅಂತಂದರೆ ಫಸ್ಟು ನಿಮ್ದು ಐಡೆಂಟಿಟಿ ಕಾರ್ಡ್ ತೊಗೊಂಡು ಹೋಗಬೇಕು ಅವ್ರ ಎಕ್ಸಾಮ್ ಹಾಲ್ ಟಿಕೆಟ್ನ ತೊಗೊಂಡು ಹೋಗಬೇಕಾಗುತ್ತೆ ಆ್ಯಂಡ್ CET ಅವ್ರ ಕಾಮೆಟ್ಗೆ ಅಲಾಟ್ಮೆಂಟ್ ಲೆಟರ್ ಕಂಪಲ್ಸರಿ ಇದನ್ನು ತೊಗೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ರಿಸಿಪ್ಟ್ ಆಫ್ ದಿ ಫೀಸ್ ಪೇಡ್ ದಟ್ ಇಸ್ ಪ್ರೂಫ್ ಆಫ್ ದಿ ಟ್ಯೂಷನ್ ಆ್ಯಂಡ್ ಅದರ್ ಫೀಸ್ ಪೇಡ್. ಸೊ ನೀವು ಟ್ಯೂಷನ್ ಫೀಸ್ ಮತ್ತು ಅದರ್ ಫೀಸ್ ನೀವು ಏನು ಪೇ ಮಾಡಿದ್ದೀರಾ ಅದರದ್ದು ರಿಸಿಪ್ಟ್ ನಿಮ್ಮ ಹತ್ರ ಇರುತ್ತೆ. ಆ ರಿಸಿಪ್ಟ್ನ ತಗೊಂಡು ಈ ರೀಅಲಾಟ್ಮೆಂಟ್ ಯಾವ ಡೇಟಿಗೆ ಹೇಳಿದ್ದಾರೆ ಆನ್ 26 ಅಕ್ಟೋಬರ್ 2021 11 and 2:30 ನಿಮ್ಮ ಶೆಡ್ಯೂಲ್ ಟೈಮಿಗೆ ನೀವು ಕಂಪಲ್ಸರಿ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲಿ ಹೋಗಬೇಕಾಗುತ್ತೆ. ಲೈಕ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಟೆಲ್ ದ್ಯಾಟ್ ಏನಾದ್ರು ಯೂನಿವರ್ಸಿಟಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತೀರಾ ಅಂತೇಳಿ ದಟ್ ಇಸ್ ದ ರಿವೈಸ್ ಟೈಮ್ ಟೇಬಲ್ ವಾಟ್ ಎವರ್ ಯು ಹ್ಯಾವ್ ಟು ಗಿವ್ ಲೈಕ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಟು ಇಟ್. ಸೊ ಇದಕ್ಕೆ ಒಂದು ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ರೀಅಲಾಟ್ಮೆಂಟ್ ಅಂತ ಹೇಳಿದೆ. ಇದನ್ನ ಕೂಡ ನೀವು ವೆಬ್ಸೈಟ್ನಲ್ಲೇ ಇದೆ ಲೈಕ್ ಈ ನೋಟಿಫಿಕೇಶನ್ ಆ್ಯಂಡ್ ಈ ಫಾರ್ಮ್ ಕೂಡ ಅಲ್ಲಿ ಅವೈಲಬಲ್ ಇದೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಿಮ್ಮ ಸ್ಟೂಡೆಂಟ್ ನೇಮ್, ನಿಮ್ಮ USN, ನಿಮ್ಮ ಬ್ರಾಂಚ್, ಸೆಮಿಸ್ಟರ್, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಆ್ಯಂಡ್ ಪ್ರೆಸೆಂಟ್ ಕಾಲೇಜ್ ನೇಮ್ ಆ್ಯಂಡ್ ಅಡ್ರೆಸ್ ಬರೀಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಡಿಕ್ಲರೇಷನ್ ಬೈ ದಿ ಸ್ಟೂಡೆಂಟ್ ದಟ್ ನಿಮ್ಮ ಹೆಸರು USN ನಂಬರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಟು ನೀವು ಯಾವ
ಯಾವ ಸೆಮಿಸ್ಟರ್ ಇದ್ದೀರಾ ಆ ಸೆಮಿಸ್ಟರ್ ಹೇಳಿ ಆ್ಯಂಡ್ ಟ್ರಾನ್ಸ್ಫರೇಬಲ್ ಫ್ರಮ್ ನಿಮ್ಮ ಕಾಲೇಜ್ ಹೆಸರು ಹಾಕಿ ಯಾವ ಕಾಲೇಜ್ನ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಾ ಅಂತ ಹೇಳಿ ಆ್ಯಂಡ್ ಇಲ್ಲಿ ಲೈಕ್ ಯು ಟೆಲ್ ದ್ಯಾಟ್ ನೀವು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ದ್ಯಾಟ್ ಯು ವಿಲ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಾಲೇಜ್ ಆ್ಯಂಡ್ ಇಲ್ಲಿ ನಿಮ್ಮ ಪೇರೆಂಟ್ ಸಿಗ್ನೇಚರ್ ಆ್ಯಂಡ್ ಸ್ಟೂಡೆಂಟ್ ಸಿಗ್ನೇಚರ್ ಆ್ಯಂಡ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ತೊಗೊಂಡು ಇದನ್ನು ನೀವು ಲೈಕ್ ರೀಅಲಾಟ್ಮೆಂಟ್ ಶೆಡ್ಯೂಲ್ ಡೇಟ್ ಯಾವತ್ತಿದೆ 26 ಅಕ್ಟೋಬರ್ 2021 ಸೊ ಅವತ್ತು ನೀವು ಇದನ್ನು ತೊಗೊಂಡು ಹೋಗಬೇಕಾಗುತ್ತೆ. ಸೊ ನೀವು ಅಲ್ಲಿ ಹೋಗೋಕ್ಕಿಂತ ಮೊದಲು ಈ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಕಂಪಲ್ಸರಿ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ನಿಮ್ಮ ಸಿಗ್ನೇಚರ್ ಆ್ಯಂಡ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ತೊಗೊಂಡೇ ಹೋಗಬೇಕಾಗುತ್ತೆ. ಸೊ ಈ ಡೇಟ್ ಆದಮೇಲೆ ಮತ್ತೆ ನಿಮಗೆ ಅಲಾಟ್ಮೆಂಟಿಗೆ ಅವತ್ತು ನೀವು ಅಲ್ಲಿ ಹೋಗಲಿಲ್ಲ ಅಂತಂದರೆ ನೀವು ಆಬ್ಸೆಂಟ್ ಆಗ್ತೀರಾ. ಸೊ ನಿಮ್ಮ ರೀಅಲಾಟ್ಮೆಂಟ್ ಮತ್ತೆ ನಿಮಗೆ ಮಾಡಲ್ಲ, ಸಪ್ರೇಟ್ ಡೇಟ್ ಆ್ಯಂಡ್ ಟೈಮ್ ನಿಮಗೆ ಕೊಡಲ್ಲ. ಅವತ್ತೇ ನೀವು ಹೋಗಿ ಇದನ್ನು ಈ ಪ್ರೋಸೆಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಗೋ ದೇರ್ ವಿತ್ ಆಲ್ your documents and complete the process and also download this declaration form and complete and carry it along with you. So idu bandbitu one latest update for the students who are studying in these two institutes. So ee process na complete ಮಾಡ್ಕೊಂಬೇಡಿ and ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ.